ಹೆಸರಲ್ಲಿ ಮತ್ತೆ ಮರಗಳ ಮಾರಣ ಹೋಮವನ್ನ ಮಾಡಲಾಗಿದೆ. ಕಟ್ಟಡ ನಿರ್ಮಾಣದ ಹೆಸರಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟನ್ನ ನೀಡಲಾಗ್ತಿದೆ. ಕಟ್ಟಡದ ಹೆಸರಲ್ಲಿ ಮತ್ತೆ ಮರಗಳ ಮಾರಣ ಹೋಮ ಮಾಡಲಾಗ್ತಿದೆ. ಕಟ್ಟಡ ನಿರ್ಮಾಣದ ಹೆಸರಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟನ್ನ ನೀಡಲಾಗ್ತಿದೆ. ಬೆಂಗಳೂರು ವಿವಿಗೆ ಸೇರಿದ 2 ಎಕರೆ ಜಾಗದಲ್ಲಿ ಕಟ್ಟಡ. ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ನಿಂದ ಕಟ್ಟಡ ನಿರ್ಮಾಣ. ಸೆಂಟರ್ ಆಫ್ ಎಕ್ಸಲೆನ್ಸ್ ಕಟ್ಟಡ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. 2 ಎಕರೆ ಜಾಗ 99 ವರ್ಷಕ್ಕೆ ಲೀಸ್ಗೆ ನೀಡಿರುವ ವಿವಿ. ನಾಗದೇವನಹಳ್ಳಿಯ ಸರ್ವೆ ನಂಬರ್ 28ರ 2 ಎಕರೆ ಜಾಗವನ್ನ ಲೀಸ್ಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮರಗಳ ಮಾರಣ ಹೋಮವನ್ನ ಮಾಡಲಾಗ್ತಾ ಇದೆ. ಕೇವಲ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಮರಗಳಿಗೆ ಕೊಡಲಿ ಪೆಟ್ಟನ್ನ ನೀಡಲಾಗ್ತಾ ಇದೆ. ಬೆಂಗಳೂರು ವಿವಿಗೆ ಸೇರಿದ 2 ಎಕರೆ ಜಾಗದಲ್ಲಿ ಕಟ್ಟಡವನ್ನ ನಿರ್ಮಾಣ ಮಾಡಲಾಗ್ತಿದೆ. ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ನಿಂದ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಪ್ಲಾನಿಂಗ್ ಅನ್ನ ಮಾಡಲಾಗ್ತಾ ಇದೆ. ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ. ಯಾಕಂತಂದ್ರೆ ಇತ್ತೀಚೆಗೆ ನಾವು ಬೆಂಗಳೂರಿನಲ್ಲಿ ಮರಗಳನ್ನ ನೋಡಬೇಕು ಅಂತಂದ್ರೆ ಬೂದ್ಗನ್ನಡಿ ಹಾಕೊಂಡು ಹುಡುಕ್ಬೇಕು ಮರಗಳು ಎಲ್ಲಿದಾವೆ ಅಂತ. ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮರಗಳನ್ನೆಲ್ಲವೂ ಕೂಡ ಈಗ ಕಡ್ದು ಬಿಟ್ಟು ಮನೆ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಒಂದು ಕೆರೆ ಒತ್ತುವರಿ ಮಾಡ್ಕೊಂಡು ಮನೆಗಳನ್ನ ನಿರ್ಮಾಣ ಮಾಡ್ಕೊತಾ ಇದ್ದಾರೆ. ಇರುವಂತಹ ಮರವನ್ನು ಕೂಡ ಕಡ್ದು ಬಿಟ್ರೆ ನಾವು ಉಸಿರಾಡೋದಕ್ಕೆ ಏನು ಮಾಡಬೇಕು ಅಂತ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಕಟ್ಟಡದ ಹೆಸರಲ್ಲಿ ಮತ್ತೆ ಮರಗಳ ಮಾರಣ ಹೋಮವನ್ನ ಮಾಡ್ತಾ ಇದ್ದಾರೆ. ಕಟ್ಟಡ ನಿರ್ಮಾಣ ಮರ ಕಡಿತಕ್ಕೆ ಅವಕಾಶ ನೀಡುವಂತೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 350 ಮರಗಳನ್ನ ಗುರುತು ಮಾಡಿದೆ ಅರಣ್ಯ ವಿಭಾಗ. ಸಾರ್ವಜನಿಕ ಆಕ್ಷೇಪಣೆಗೆ ಅವಕಾಶವನ್ನ ನೀಡಿರುವ ಅರಣ್ಯ ಇಲಾಖೆ. ನೇರಳೆ, ಅಕೇಶಿಯಾ, 100 ಪ್ರಭೇದ ಮರಗಳಿರುವ ಜಾಗ. ಒಂದು ವೇಳೆ ಕಟ್ಟಡ ನಿರ್ಮಾಣಕ್ಕೆ ಅವಕಾಶ ನೀಡದೆ ಇದ್ರೆ ಕಟ್ಟಡ ನಿರ್ಮಾಣಕ್ಕೆ ಜಾಗ ನೀಡಿ ಅಂತ ತಮಿಳುನಾಡು, ಆಂಧ್ರದವರು ಹೇಳ್ತಾ ಇದ್ದಾರೆ. ಇದರಿಂದ ಬೆಂಗಳೂರಲ್ಲಿ ಶೈಕ್ಷಣಿಕ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಒಂದು ಕಡೆ ಶೈಕ್ಷಣಿಕ ಹಿನ್ನಡೆ ಹೌದು, ಮತ್ತೊಂದು ಕಡೆ ಮರಗಳನ್ನ ಈ ರೀತಿಯಾಗಿ ಕಡಿತಾ ಹೋದ್ರೆ ನಾವು ಉಸಿರಾಡೋದಕ್ಕೆ ಏನು ಮಾಡಬೇಕು? ಕೃತಕ ಉಸಿರಾಟವನ್ನ ನಾವು ಇನ್ಮೇಲೆ ಮಾಡಬೇಕಾಗತ್ತೆ. ಎಲ್ಲಾ ಮರಗಳನ್ನ ಈ ರೀತಿಯಾಗಿ ಕಡಿತಾ ಹೋದ್ರೆ ಸದ್ಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಅರ್ಜಿಗೆ ಸಾರ್ವಜನಿಕರು ಕೂಡ ಸದ್ಯಕ್ಕೆ ಆಕ್ಷೇಪವನ್ನ ಸಲ್ಲಿಸಬಹುದು. ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅವರಿಗೆ ಇದು ಈ ತರ ಪ್ರೋಸೆಸ್ ಇರುತ್ತೆ ನಮ್ಮಲ್ಲಿ. ಅಂದ್ರೆ ಈಗ ಬರ್ಲಿ ಬರ್ದೇ ಇರ್ಲಿ ನಾವು ಎಲ್ಲಾನು ಟ್ರೀ ಎಕ್ಸ್ಪರ್ಟ್ ಕಮಿಟಿ ಮುಂದೆನೆ ಪ್ಲೇಸ್ ಮಾಡೋದು. ಏನ್ ಮಾಡ್ತೀವಿ, ಇಂಡಿವಿಜುವಲ್ ಟ್ರೀ ಟೆಂಪ್ಲೇಟ್ ಅಂತ ಮಾಡ್ತೀವಿ. ನಾವು ಪ್ರೊಸೀಜರ್ ಇದೆ, ಮೆಮೊರಾಂಡಮ್ ಆಫ್ ಪ್ರೊಸೀಜರ್ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸದ್ಯಕ್ಕೆ ಮರಗಳನ್ನೆಲ್ಲವೂ ಕೂಡ ನಾವು ನಾಶ ಮಾಡ್ತಾ ಹೋದ್ರೆ ಉಸಿರಾಟಕ್ಕೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೃತಕವಾಗಿ ಉಸಿರಾಟವನ್ನ ನಡೆಸಬೇಕಾಗತ್ತೆ. ಇನ್ನು ಮುಂದೆ ಎಲ್ಲಾ ರೀತಿಯ ಮರಗಳನ್ನ ಕಡಿತಾ ಹೋದ್ರೆ ಹೌದು ಶೈಕ್ಷಣಿಕ ಹಿನ್ನಡೆ ಆಗತ್ತೆ ನಿಜ. ಹಂಗಂತ ಮರಗಳನ್ನ ಕಡಿಯೋದು ಎಷ್ಟು ಸರಿ? ಸದ್ಯಕ್ಕೆ ಈಗ ಸಾರ್ವಜನಿಕರಿಗೆ ಆಕ್ಷೇಪಣೆ ಸಲ್ಲಿಸುವ ಅವಕಾಶ ಕೂಡ ಇದೆ. ಎಷ್ಟು ದಿನಗಳ ಕಾಲ ಒಂದು ಅವಕಾಶ ಇರುತ್ತೆ, ಹೇಗೆ? ಎಷ್ಟಾಯ್ತು ಈಗಾಗಲೇ ನೋಡ್ಬೋದು. ಎಲ್ಲ ಒಂದ್ ಕಡೆ ಮೆಟ್ರೋ ಆಗಿರ್ಬೋದು, ಇತರ ಸಾರ್ವಜನಿಕರ ಸೇವೆಗೆ ಬಳಸುವಂತ ಸಾರಿಗೆಗೆ ಇದುವರೆಗೂ ಕೂಡ ಸಾವಿರಾರು ಮರಗಳು ಮಾರಣೋಮ ಆಗಿರುವಂತದ್ದು. ಕಾರಣ ಕೇಳಿದ್ರೆ ಅಭಿವೃದ್ಧಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತ. ಮತ್ತೊಂದು ಕಡೆ ಅಭಿವೃದ್ಧಿ ಹೆಸರು ಈ ರೀತಿ ಮರಗಳ ಮಾರಣೋಮ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಏನ್ ಕೊಡ್ತೀರಾ ನೀವು? ಮಾಲಿನ್ಯ ನಿಯಂತ್ರಣ ಹೇಗಾಗುತ್ತೆ? ಉಸಿರಾಟದ ತೊಂದರೆ ಆಗುತ್ತೆ ಜನಗಳಿಗೆ. ಇವೆಲ್ಲಾನು ಕೂಡ ಕಾರಣ ಕೊಡ್ತಾ ಇರುವಂತ ಸಾರ್ವಜನಿಕರು. ಆದ್ರೆ ಎಲ್ಲ ಒಂದ್ ಕಡೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಿಂದೆ ಅಂದ್ರೆ 10 ವರ್ಷಗಳ ಹಿಂದೆ ಒಂದು 2 ಎಕರೆ ಜಮೀನನ್ನ ಏನೊಂದು ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅನ್ನೋ ಕಂಪ್ನಿಗೆ 99 ವರ್ಷಗಳ ಕಾಲ ಲೀಸ್ ಕೊಟ್ಟಿರ್ತಾರೆ. ಅಂದ್ರೆ ಅವರು ಈಗ ಕಟ್ಟಡ ಕಟ್ಟೋದಕ್ಕೆ ಮುಂದಾಗಿರುವಂತದ್ದು. ಆ ಕಟ್ಟಡ ಕಟ್ಟದ ಜಾಗದಲ್ಲಿ ಈಗಾಗಲೇ 352 ವಿವಿಧ ಬಗೆಯ ಪ್ರಭೇದಗಳ ಮರಗಳು ಬೆಳೆದಿರುವಂತದ್ದು. ಅವನ್ನೆಲ್ಲ ಕೂಡ ತೆರವು ಮಾಡ್ಬೇಕಾಗುತ್ತೆ. ಆ ತೆರವು ಮಾಡುವ ಮೇಲೆ ಎಲ್ಲೋ ಒಂದ್ ಕಡೆ ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಒಂದ್ ರೀತಿಯಲ್ಲಿ ರಾಜ್ಯದಲ್ಲಿ ಕೇಳಬೇಕಾದ್ರೆ 2 ಯೂನಿವರ್ಸಿಟಿ, ಅದರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಕೂಡ ಒಂದು ದೊಡ್ಡ ಮಟ್ಟದ ಯೂನಿವರ್ಸಿಟಿ. ಅಲ್ಲಿ ಮರಗಳನ್ನ ಮಾರಣೋಮ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳು ಕೂಡ ಒಂದು ಆಕ್ರೋಶ ವ್ಯಕ್ತಪಡಿಸಿರೋದು. ಈ ರೀತಿ ಸರ್ಕಾರ ಹಾಗೂ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಈ ರೀತಿ ಒಂದ್ ರೀತಿಯಲ್ಲಿ ಅವ್ರಿಗೆಲ್ಲರೂ ಕೂಡ ಈ ತರ ಜಾಗ ಕೊಟ್ಕೊಂಡು ಹೋದ್ರೆ ನಮ್ಗೆ ಮುಂದಿನ ಪೀಳಿಗೆಗೆ ಎಲ್ಲ ಮರಗಳು ಉಳಿಯುತ್ತೆ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈ ಜಾಗ ಕೊಡ್ಲಿಲ್ಲ ಅಂದ್ರೆ ಈಗಾಗಲೇ ಆಂಧ್ರ ಆಗಿರ್ಬೋದು, ತಮಿಳುನಾಡು ಸರ್ಕಾರ ಆಗಿರ್ಬೋದು, ನಿಮ್ಗೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ 2 ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು 10 ಎಕರೆ ಜಮೀನು ಫ್ರೀ ಆಗಿ ಕೊಡ್ತೀವಿ, ನಿಮ್ಗೆ ಯಾವ ಸೌಲಭ್ಯಗಳು ಎಲ್ಲಾನು ಕೊಡ್ತೀವಿ ಕೂಡ ಅಂತ ಕೂಡ ಹೇಳಿಕೆ ಕೊಡ್ತಾ ಇರೋದು. ಉಳಿದಂತೆ ಎಲ್ಲ ಒಂದ್ ಕಡೆ ಈ ಕಂಪನಿ ಇಲ್ಲಿ ಬರಲಿಲ್ಲ ಅಂದ್ರೆ, ಯಾಕಂದ್ರೆ ದೇಶದಲ್ಲಿ 2ನೇ ಕಂಪನಿ ಇಲ್ಲಿ ಮಾಡ್ತಾ ಇರುವಂತದ್ದು, ಅದು ಇಲ್ಲಿ ಬಂದಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕೂಡ ಹೆಚ್ಚಾಗುತ್ತೆ ಅಂತ ಕೂಡ ಇಲ್ಲಿ ಏನೋ ಸರ್ಕಾರ ಪರ ವಾದ ಮಾಡ್ತಾ ಇರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.